ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತ ನೀವು ನೋಡಿರ್ತೀರ ಆಗಲೇ. ಪನ್ನೀರ್ ಬಟರ್ ಮಸಾಲ ರೆಸಿಪಿ ಇದು. ಯಾವುದೇ ಕ್ರೀಮು ಏನೂ ಬಳಸದೆ ಮನೆಯಲ್ಲಿರುವಂಥ ಐಟಮ್ಸ್ನೇ ಬಳಸಿ ಮಾಡೋವಂಥದ್ದು. ಪನ್ನೀರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಎಲ್ಲರಿಗೂ ಗೊತ್ತಿರೋದೆ. ಎಲ್ಲರೂ ಡಯಟ್ ಕಾನ್ಷಿಯಸ್, ಎಲ್ರಿಗೂ ಪ್ರೋಟೀನ್ ಎಷ್ಟು ತೊಗೋಬೇಕು ಏನೋ ಗೊತ್ತಿದೆ. ನಾವು ವೀಕ್ಲಿ ಒನ್ಸ್ ಅಂತೂ ಪನ್ನೀರ್ ಮಾಡ್ತಾನೆ ಇರ್ತೀವಿ. ಪಾಲಕ್ ಪನ್ನೀರ್, ಪನ್ನೀರ್ ಪೀಸ್ ಮಸಾಲ, ಪನ್ನೀರ್ ಬಟರ್ ಮಸಾಲ, ಹೀಗೆ ಇದೇ 3 ವೆರೈಟೀಸಲ್ಲಿ ಏನಾದರೂ ಆಟ ಆಡಬೇಕಲ್ವ. ಸೈಡ್ ಕಂದ ಇವತ್ತು ನಾನು ತೋರಿಸಿದ್ದು ನಿಮಗೆ ಪಾಲಕ್ ಪನ್ನೀರ್ ತೋರಿಸಿದ್ದೀನಿ. ಇವತ್ತು ಪನ್ನೀರ್ ಬಟರ್ ಮಸಾಲ ರೆಸಿಪಿ ಹಾಕಿದ್ದೀನಿ. ಇದು ಪಾಲಕ್ ಪನ್ನೀರ್ ಥರನೇ ಮನೆಯಲ್ಲಿರುವಂಥದ್ದನ್ನೇ ಬಳಸ್ಬಿಟ್ಟು ಮಾಡುವಂಥದ್ದು. ನೋಡಿ, ಈ ತರಲೆಗಳಿಂದ ನಾನು ಯೂಟ್ಯೂಬ್ ವೀಡಿಯೋಸ್ ಹಾಕೋದು ತುಂಬ ಲೇಟ್ ಆಗ್ತಿರೋ. ಸಮ್ಮರ್ ಹಾಲಿಡೇಸ್ ಮುಗಿಯೋವರೆಗೂ ಹೀಗೆ ಆಗ್ತಾ ಇರುತ್ತೆ. ಒಂದು ಕಡೆ ಕುತ್ಕೋ, ಸುಮ್ಮನೆ ಹೋಗಿ ರೆಸಿಪೀಸ್ ನೋಡ್ಕೊಬನ್ನಿ ನೀವು. ರೆಸಿಪಿ ನೋಡ್ಕೊಬನ್ನಿ, ಆಮೇಲೆ ಮಾತಾಡ್ತೀನಿ. ಏನೇನು ಬೇಕು ಅಂತ ನೋಡೋಣ. ಈರುಳ್ಳಿ 2 ಹಚ್ಕೊಂಡಿದ್ದೀನಿ ನಾನು, ಟೊಮೊಟೊನೂ 2 ಹಚ್ಕೊಂಡಿದ್ದೀನಿ. ಗೋಡಂಬಿ, ನಾನು ಫ್ರೆಶ್ ಕ್ರೀಮ್ ಬಳಸ್ತಾ ಇಲ್ಲ ಅಲ್ವಾ, ಹಾಗಾಗಿ ಗೋಡಂಬಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದ್ರ ಜೊತೆ ಮಾಮೂಲಿ ಪೌಡರ್ಸ್, ಗರಂ ಮಸಾಲೆ, ಕೊರಿಯಾಂಡರ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಹಾಗೆ ಪನ್ನೀರನ್ನ ಕಟ್ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕು. ಇದೇ ಬಾಣಲೆಲ್ಲ ಮಾಡ್ತಾಯಿರೋದು. ಈಗ ಬೆಣ್ಣೆ, ಅಮೂಲ್ ಬಟರ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ಇದಕ್ಕೆ ಫಸ್ಟು ಒಂದಿಷ್ಟು ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿ ಟೊಮೆಟೊ ಅದೆಲ್ಲ ರೋಸ್ಟ್ ಮಾಡ್ಕೊಬಿಡೋಣ. ಬೆಣ್ಣೆ ಹಾಕಿ ಕರಗೋದಕ್ಕೆ ಬಿಟ್ಟಿದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮ್, ನಾನು ಲೋ ಫ್ಲೇಮಲ್ಲೇ ಮಾಡ್ಕೋತೀನಿ ಜಾಸ್ತಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಆದಷ್ಟು ಮಾಡ್ಕೊಳ್ಳಿ. ನೋಡಿ, ಬೆಣ್ಣೆ ಎಲ್ಲ ಕರಗಿದೆ. ಈಗ ಈರುಳ್ಳಿ ಹಾಕೋಣ. ಇದೆಲ್ಲದು ಒಂಥರ ಗೊಜ್ಜು ಥರ ಆಗಬೇಕು, ಕ್ಲೀನಾಗಿ, ಆಗ ನಿಮಗೆ ಚೆನ್ನಾಗಿ ಬರುತ್ತೆ. ನಾನು ಖಾರದ ಪುಡಿ ಕಲರಿಗೋಸ್ಕರ ಬಳಸ್ತಾ ಇದ್ದೀನಿ ಅಷ್ಟೇ. ನಾನು ಸ್ವಲ್ಪ ಖಾರಕ್ಕೆ ಸಹ ನೀವು ಬಳಸಬೇಕಾಗತ್ತೆ, ಏಕೆ ನಾವು ಬೇರೆ ಏನೂ ಹಾಕ್ತಾಯಿಲ್ವಲ್ಲ ಖಾರಕ್ಕೀಗ ನಿಮಗೆ ಖಾರದ ಪುಡಿನೇ. ಈ ಈರುಳ್ಳಿನ ಹಾಕಿದ್ದೀನಲ್ಲ, ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿನ ಹಚ್ಬಿಟ್ಟು ಬೇಕಿದ್ರೆ ಹಾಕ್ಕೋಬೋದು. ಬಟ್ ನಾನು ಪೇಸ್ಟೇ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಪೇಸ್ಟ್ ಇತ್ತಲ್ವ, ಸೊ ಪೇಸ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲದೂ ಒಂದು ಮಿಕ್ಸ್ ಕೊಡೋಣ. ಇದೆಲ್ಲ ಸ್ವಲ್ಪ ಬ್ರೌನ್ ಆಗಲಿ, ಗೋಲ್ಡನ್ ಬ್ರೌನ್ ಆಗಲಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗ್ತಿದ್ದಾಗೆ ಟೊಮೊಟೊ, ಗೋಡಂಬಿ ಒಂದೊಂದೇ ಹಾಕ್ಕೊಳ್ಳೋಣ. ಈಗ ಗೋಡಂಬಿನೂ ಹಾಕ್ಕೋತಾ ಇದ್ದೀನಿ. ನೀವು ಫ್ರೆಶ್ ಕ್ರೀಮ್ ಬಳಸೋ ಆಗಿದ್ದರೆ ಗೋಡಂಬಿ ಸ್ವಲ್ಪ ಹಾಕ್ಕೋಬೋದು. ನಾನು ಫ್ರೆಶ್ ಕ್ರೀಮ್ ಬಳಸ್ತಾ ಇಲ್ಲ ಅಲ್ವಾ, ಹಾಗಾಗಿ ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಈಗ ಇದೆಲ್ಲ ಕಲರ್ ಚೇಂಜ್ ಆಗಬೇಕು. ಟೊಮೊಟೊನೂ ಹಾಕ್ಕೊಬಿಟ್ಟು ಕ್ಲೀನಾಗಿ ಅದೆಲ್ಲ ನೀರು ಬಿಟ್ಕೊಂಡು ಗೊಜ್ಜು ಥರ ಆಗುತ್ತೆ ಅಲ್ಲೆಲ್ಲ ಮೆತ್ತಗೆ, ಅಲ್ಲಿವರೆಗೂ ನೀವು ರೋಸ್ಟ್ ಮಾಡ್ಕೋಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ. ಈಗಿರೋ ಮಿಕ್ಸಿಗೆ ಹಾಕ್ತೀವಲ್ಲ ಅಂತ, ನೀವು ಸಣ್ಣದಾಗಿ ಬೇಕಿದ್ರೂ ಹಚ್ಕೋಬೋದು. ನಾನು ಈಗಿದ್ರು ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ತೀವಲ್ಲ ಅಂತ ನಾನು ಅಷ್ಟು ಇದು ಮಾಡಿಲ್ಲ. ಈಗ ಇದೆಲ್ಲ ಇದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಬೇಗ ಮೆತ್ತಗಾಗತ್ತೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಮೆತ್ತಗಾಗಿದೆ ಆಲ್ಮೋಸ್ಟು. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೋದು. ನಾನು ಇದು ತಣ್ಣಗಾಗೋಷ್ಟರಲ್ಲಿ ಪನ್ನೀರ್ ಕಟ್ ಮಾಡಿಕೊಂಡು, ಸೌತೆಕಾಯಿ ಎಲ್ಲ ಏನು ಬೇಕಲ್ಲ ಬೇರೆ, ಅದನ್ನು ರೆಡಿ ಮಾಡ್ಕೊಬಿಡ್ತೀನಿ. ನೋಡಿ, ಈಗ ತಣ್ಣಗಾಗಿದೆ. ತಣ್ಣಗಾಗಿರೋದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಇದನ್ನು ಮಿಕ್ಸಿಗೆ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೀವು. ಈ ಥರ ಪೇಸ್ಟ್ ಆದಮೇಲೆ ಈಗ ನೆಕ್ಸ್ಟ್ ಪನ್ನೀರ್ ಬಟರ್ ಮಸಾಲ ಮಾಡೋಣ. ಫಸ್ಟ್ ಬೆಣ್ಣೆ ಹಾಕಿದ್ದೀನಿ. ಇದು ಎಣ್ಣೆಲಿ ಮಾಡಿದ್ರೆ ನಿಮ್ಗೆ ಅಷ್ಟು ಟೇಸ್ಟ್ ಬರೋಲ್ಲ, ಹಾಗಾಗಿ ನೀವು ಬೆಣ್ಣೆನೇ ಯೂಸ್ ಮಾಡಬೇಕಾಗತ್ತೆ. ಏಕೆಂದರೆ ಹೆಸರೇ ಪನ್ನೀರ್ ಬಟರ್ ಮಸಾಲ ಅಲ್ವಾ. ಈಗ ಬೆಣ್ಣೆ ಎಲ್ಲ ಕರಗಲಿ. ಯೂಶ್ವಲಿ ನಾನು ಅಮೂಲ್ ಸ್ಟಾಕ್ ಇರುತ್ತೆ. ಬೆಣ್ಣೆ ಎಲ್ಲ ಕರಗಿದ್ಮೇಲೆ ಇದಕ್ಕಿಂತ ಚಕ್ಕೆ, ಲವಂಗ, ಪಲಾವ್ ಎಲೆ, ಇದಿಷ್ಟೇ. ಪಲಾವ್ ಎಲೆ ಮುರಿದ್ಬಿಟ್ಟು ಹಾಕೋಣ. ಇನ್ನೇನು ಬೇರೆ ಹಾಕಿಲ್ಲ, ಜೀರಿಗೆ ಆ ಥರದ್ದೆಲ್ಲ ಏನೂ ಹಾಕಿಲ್ಲ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ನಮಗೇನು ಪೇಸ್ಟ್ ಇರುತ್ತೆ ಅಲ್ವಾ, ಆ ಪೇಸ್ಟ್ ಹಾಕ್ಕೊಳ್ಳೋಣ. ನೋಡಿ, ಕಲರ್ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದೆ ಅಲ್ವಾ. ಇನ್ನು ನೀವು ಖಾರದ ಪುಡಿ ಎಲ್ಲ ಹಾಕಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಆ ಪೇಸ್ಟಿಗೆ ಸ್ವಲ್ಪ ನೀವು ಥಿಕ್ನೆಸ್ ನೋಡಿಕೊಂಡು, ನಾನು ಆ ಪೇಸ್ಟ್ ತೊಳೆದ್ಬಿಟ್ಟು ಸಹ ನೀರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1-2 ಸತಿ ಹಾಕ್ಕೋತೀನಿ ನಾನು. ನೀನು ಒಂದು ಮೀಡಿಯಮ್ ಥಿಕ್ನೆಸ್ ಇರಲಿ ಅಂತ. ತುಂಬ ಗಟ್ಟಿಗಿದ್ಬಿಟ್ರೂ ತಿನ್ನೋದಕ್ಕಾಗಲ್ಲ, ಹಾಗಾಗಿ ನಾನು ಅದನ್ನು ತೊಳೆದಿರೋ ನೀರು ಸಹ ಹಾಕ್ಕೋತೀನಿ ಮತ್ತು ನೀರು ಸಹ ಸೇರಿಸ್ಕೋತೀನಿ. ನೋಡಿ, ಎಲ್ಲ ಕುದಿ ಬರ್ತಾ ಇದೆ. ಈಗ ಇದನ್ನು ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಳೋಣ.
ತಿಕ್ನೆಸ್ ನೋಡ್ಕೊಳ್ಳಿ, ನಿಮಗೆ ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕಿ. ನನಗೆ ಇದ್ರ ಮೇಲೂ ನಾನು ಸ್ವಲ್ಪ ನೀರು ಹಾಕ್ಕೋತೀನಿ ನಾನು ನೋಡ್ತಾ ಈಗ ಏನಾಗುತ್ತೆ ಅಂದರೆ ಅಡುಗೆ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ ನಮಗೆ ಈ ತಿಕ್ನೆಸ್ ನೀರು ಹಾಕ್ಬೇಕಾ ಪ್ರತಿಯೊಂದೂ. ಕೆಲವೊಂದೆಲ್ಲ ಈ ಥರದ್ದೆಲ್ಲ ನನಗೆ ಆಲ್ಮೋಸ್ಟ್ ಗ್ರಿಪ್ ಸಿಕ್ಬಿಟ್ಟಿದೆ ಆಗಲೇ. ಈಗ ನೋಡಿ ಎಲ್ಲ ಒಂದು ಮಿಕ್ಸ್ ಕೊಡೋಣ. ಇದೆಲ್ಲ ಸ್ವಲ್ಪ ಕುದಿ ಬರ್ತಿದ್ದ ಹಾಗೆ ಪೌಡರ್ಸ್ ಏನಿದೆಯಲ್ಲ ಪೌಡರ್ಸ್ಗಳು ಹಾಕ್ಕೊಳ್ಳೋಣ. ತುಂಬ ಈಸಿ, ನಿಮ್ಗೇನಾದ್ರು ಫ್ರೈ ಮಾಡಿಬಿಟ್ಬಿಟ್ರೆ ನೀವು ಪೇಸ್ಟ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಬಿಡ್ಬೋದು. ಮತ್ತು ಹಚ್ಕೊಳ್ಳೋದಕ್ಕೂ ಏನು ಸಣ್ಣ ಪಾಲಕ್ ಪನ್ನೀರ್ ಎಲ್ಲ ಹಚ್ದಂಗೆ ಸಣ್ಣಗೆ ಹಚ್ಬೇಕು ಅಂತ ಏನಿಲ್ಲ. ಈಗ ಪೌಡರ್ಸ್ ಹಾಕ್ಕೊಳ್ಳೋಣ. ಫಸ್ಟು ನಾನಿದು ಆ್ಯಕ್ಚುಲಿ ಮೋದಿ ಕೇರ್ದು ಅಚ್ಕಾರದ ಪುಡಿ, ಅದು ಕಲರಿಗೋಸ್ಕರ ಹಾಕ್ತಾಯಿದ್ದೀನಿ. ಖಾರಕ್ಕೋಸ್ಕರ ಸ್ವಲ್ಪ ಮನೇಲಿ ಏನು ನಾವು ಖಾರದ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ ಮತ್ತು ಗರಂ ಮಸಾಲೆ, ಕೊರಿಯಾಂಡರ್ ಪೌಡರು ಇವೆರಡನ್ನೂ ಸಹ ಹಾಕ್ಕೊಳ್ಳೋಣ. ಇದೇ ಟೈಮಲ್ಲಿ ಉಪ್ಪು, ಈ ಪಾಲಕ್ ಪನ್ನೀರು, ಈ ಪನ್ನೀರ್ ಬಟರ್ ಮಸಾಲ ಇದಕ್ಕೆಲ್ಲ ಜಾಸ್ತಿ ಉಪ್ಪು ಹಿಡಿಯಲ್ಲ, ಹಾಗಾಗಿ ಉಪ್ಪು ನೋಡಿಕೊಂಡು ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ. ಈ ಧನಿಯಾ ಪುಡಿ, ಗರಂ ಮಸಾಲೆ ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಫೈನಲ್ ಪ್ರಾಡಕ್ಟ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈಗೆಲ್ಲ ಕ್ಲೀನಾಗಿ ಅದಕ್ಕೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಪನ್ನೀರನ್ನ ಮುಂಚೆನೇ ಏನು ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಏನು ಬೇಯುತ್ತೋ ಅಷ್ಟೇ ಸಾಕಾಗುತ್ತೆ. ನೋಡಿ ಕಲರ್ ಚೇಂಜ್ ಆಯಿತು ಅಲ್ವಾ, ನಿಮಗೆ ನೋಡ್ತಾ ಇದ್ದೀರ ನೀವೇನೆ. ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಿಮಗೆ ಆಟೋಮೆಟಿಕಲಿ ಕಲರ್ ಚೇಂಜ್ ಆಗಿಬಿಡತ್ತೆ. ಅಚ್ಕಾರದ ಪುಡಿ ಹಾಕ್ತೀವಿ ಅಲ್ವಾ, ಸೊ ಅದೇ ಮೀನು. ಈಗ ಇದಕ್ಕೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಬಿಡೋಣ. ಟೊಮೊಟೊ ಈರುಳ್ಳಿ ನಾನು ಎರಡೆರಡು ಬಳಸಿದ್ದೀನಿ. ನಂಗೆ ಗ್ರೇವಿ ಸಾಕು, 4 ಜನಕ್ಕೆ ಆಗುತ್ತೆ ಎಷ್ಟು ಅಂತಂದ್ಬಿಟ್ಟು. ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಅದನ್ನು ನೋಡಿಬಿಟ್ಟು ನೀವು ಇದು ಹಾಕ್ಕೋಬೋದು. ಈಗ ಪನ್ನೀರ್ ಹಾಕಿದ್ದಾಯಿತು. ಇದನ್ನೊಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಚೆನ್ನಾಗಿ. ಅದ್ರ ಜೊತೆ ಒಂದು ನಿಮಿಷ ಅಥವಾ 2 ನಿಮಿಷ ಸಾಕಾಗುತ್ತೆ. ನೋಡಿ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಕಾಣಿಸ್ತಿದ್ದಲ್ಲ. ಇದು ನೀವು ಬೇಕು ಅಂದರೆ ಬಟಾಣಿನೂ ಹಾಕ್ಕೋಬೋದು. ನಾನು ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಕೊಡ್ತಾರಲ್ಲ ಹಾಗೇ ಇರಲಿ ಅಂತಂದ್ಬಿಟ್ಟು ಏನೂ ಹಾಕಿಲ್ಲ. ನನ್ನ ಮಗಳಿಗಂತೂ ಪನ್ನೀರ್ ಅಂದರೆ ಸಖತ್ ಇಷ್ಟ. ಅವಳು ವಾರಕ್ಕೊಂದ್ಸತಿ ಆ್ಯಕ್ಚುಲಿ ಇದ್ರಲ್ಲಿ 1/4 ಭಾಗ ಪನ್ನೀರ್ ಅವಳೇ ತಿಂದಿರ್ತಾಳೆ. ಅವಳಿಗೆ ಬೇಕು ಕ್ಯೂಬ್ಸ್ ಎಲ್ಲ. ನೋಡಿ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ. ತಿಕ್ನೆಸ್ ಸಹ ಕರೆಕ್ಟಾಗಿದೆ. ನಿಮಗೆ ನನಗೆ ಈ ತಿಕ್ನೆಸ್ ಓಕೆ ಅನ್ನಿಸ್ತು. ನಾನು ಹಾಗಾಗಿ ಮತ್ತೆ ನೀರು ಹಾಕಿಲ್ಲ. 1-2 ಸತಿ ಏನು ಹಾಕಿದ್ನಲ್ಲ ಅದೇ. ಆಲ್ಮೋಸ್ಟ್ ರೆಡಿಯಾಗಿದೆ ಪನ್ನೀರ್ ಬಟರ್ ಮಸಾಲ. ಈಗ ನೀವು ಇದಕ್ಕೆ ಇದು ಮತ್ತೆ ಮಿಸ್ ಆಗಿಬಿಟ್ಟಿದೆ ವಿಡಿಯೋ, ಅದು 2 ಟೈಮ್ ರಿಪೀಟ್ ಆಗಿಬಿಟ್ಟಿದೆ. ಚೆನ್ನಾಗಿ ಕುದಿ ಬಂದಿದೆ. ಈ ಕಸ್ತೂರಿ ಮೇಥಿ ಹಾಕಿಬಿಟ್ರೆ ನಿಮಗೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿಬಿಡುತ್ತೆ. ಕಸ್ತೂರಿ ಮೇಥಿ ಇದೆಲ್ಲ ಹಾಕಿದ್ರೇ ನಿಮಗೆ ಚೆನ್ನಾಗಿ ಟೇಸ್ಟ್ ಬರೋದು, ರೆಸ್ಟೋರೆಂಟ್ ಸ್ಟೈಲ್ ಅನಿಸೋದು. ಇಲ್ಲ ಅಂತಂದರೆ ನೀವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಇದನ್ನು ಹಾಕಿದ್ರೇ ನಿಮಗೆ ಅದೊಂದು ಎಕ್ಸ್ಟ್ರಾ ಫ್ಲೇವರ್ ಸಿಗೋವಂಥದ್ದು. ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಸ್ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಹೇಗೆ ಪನ್ನೀರ್ ಬಟರ್ ಮಸಾಲ ಮಾಡೋದು ಅಂತ. ತುಂಬ ಈಸಿ ರೆಸಿಪಿ, ಸಿಂಪಲ್ಲು, ನಿಮಗೆ ಬೇಗ ಸಹ ಆಗುತ್ತೆ. ನೀವು ಮಾರ್ನಿಂಗ್ ಟೈಮ್ ಬೇಕಿದ್ರೂ ಮಾಡ್ಕೋಬೋದು, ಈವ್ನಿಂಗ್ ಡಿನ್ನರಿಗೆ ಬೇಕಿದ್ರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲರೂ ಯೂಶ್ವಲಿ ನಾನು ಆಗಲೇ ಹೇಳಿದಾಗೆ ಪ್ರೋಟೀನ್ ನಮಗೆ ಫುಲ್ ಬರೀ ವೆಜ್ ಎಗ್ಗು ತಿನ್ನಲ್ಲ ಅನ್ನೋರಿಗೆ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸೇ ನಮಗೆ ಪನ್ನೀರು. ಸೊ ಹಾಗಾಗಿ ನಾವು ವಾರಕ್ಕೊಂದ್ಸತಿ ಆದರೂ ಪನ್ನೀರ್ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಯಪ್ಪ ಯಾಕಾದ್ರೂ ಹಾಲಿಡೇಸ್ ಕೊಟ್ಟಿದ್ದಾರೆ ಅನಿಸ್ಬಿಡುತ್ತೆ ಒಂದ್ಸತಿ. ಬಿಸಿಲು ಹಿಂಗಿದೆ. ಈ ಬಿಸಿಲಲ್ಲಿ ಹೊರಗಡೆ ಆಟ ಆಡೋದು ಬಿಟ್ಬಿಟ್ರೆ ಮಕ್ಕಳನ್ನ, ಯಪ್ಪ ಎಷ್ಟು ಸ್ಕಿನ್ನೆಲ್ಲ ಟ್ಯಾನ್ ಆಗಿ ಹೋಗುತ್ತೆ. ಸ್ಕಿನ್ ಟ್ಯಾನ್ ಹೋಗಲಿ, ಹೆಲ್ತ್ ಎಷ್ಟು ಆಗುತ್ತೆ ಹೇಳಿ. ಇನ್ನೊಂದು ವೀಕ್ ಕಳೆದೋದ್ರೆ ಸಮ್ಮರ್ ಹಾಲಿಡೇಸ್ ಮುಗ್ದೋಗುತ್ತೆ. ಈ ಸಮ್ಮರ್ ಹಾಲಿಡೇಸಲ್ಲಿ ಹೀಗೆ ಒಂದೊಂದು ಹೊಸ ರೆಸಿಪೀಸ್ ಅದ್ರಲ್ಲಿ ಯಾವ್ಯಾವುದು ನಾನು ಸ್ಪೆಷಲ್ ಅನಿಸುತ್ತೆ ಅದನ್ನ ಶೂಟ್ ಮಾಡಿ ಹಾಕ್ತಾಯಿರ್ತೀನಿ. ಇನ್ನೊಂದು ರೆಸಿಪಿ ನಿಮ್ಗೆ ಹಾಕ್ತೀನಿ. ಇನ್ನೂ ಕೆಲವೊಂದು ರೆಸಿಪೀಸ್ ಇದೆ ಅದನ್ನ ಹಾಕ್ತೀನಿ.
ಇವತ್ತಿನ ಪನ್ನೀರ್ ಬಟರ್ ಮಸಾಲ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಆದಷ್ಟು ಶೇರ್ ಮಾಡಿ. ಆದಷ್ಟು ಬೇಗ ಒಂದು ಒಳ್ಳೆ ಸಬ್ಸ್ಕ್ರೈಬ್ ಅಮೌಂಟ್ ರೀಚ್ ಆಗುವಾಗ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಆದಷ್ಟು ವೀಕ್ಲಿ ಒನ್ಸ್ ಅಂತೂ ನಾನು ವೀಡಿಯೋ ಹಾಕ್ತೀನಿ, ಮಿಸ್ ಮಾಡ್ತಾ ಇಲ್ಲ. ನಂದು ಏನೇ ಬಿಸಿ ಶೆಡ್ಯೂಲ್ ಇದ್ದರೂ ಅದರಲ್ಲೂ ನಾನು ಟೈಮ್ ಮಾಡ್ಕೊಂಡು ಈ ಥರ ಸುಮ್ಮನೆ ಹಾಕೋದಕ್ಕಿಂತ ಏನಾದ್ರು ಸ್ಪೆಷಲ್ ರೆಸಿಪಿ ಅಥವಾ ಏನಾದ್ರು ಒಂದು ಹೇಳುವಂಥ ವಿಷಯ ಇದ್ದರೆ ಹಾಕೋಣ ಅನ್ನೋದಕ್ಕೋಸ್ಕರ ನಾನು ವೀಕ್ಲಿ ಒನ್ಸ್ ಹಾಕ್ತೀನಿ ಅಷ್ಟೇ. ಇದು ರೆಸಿಪಿ ತುಂಬ ಸಿಂಪಲ್, ತುಂಬ ಚೆನ್ನಾಗಿತ್ತು ಅಂತಲೇ ನಿಮಗೆ ಹಾಗೆ ಹೇಳ್ತಾ ಇರೋದು. ಈ ಥರ ಇನ್ನೂ ಈಸಿಯಾಗಿರೋ ರೆಸಿಪೀಸು, ಪ್ರೋಟೀನ್ ರಿಚ್ ರೆಸಿಪೀಸು ಬರುತ್ತೆ ಇನ್ನು ಮುಂದೆ. ಇದಕ್ಕೋಸ್ಕರ ನೀವು ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.